ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಟಡಿ ಜಂಕ್ಷನ್ ಕ್ಲಾಸಸ್. ಇವತ್ತಿಗೆ 19 ಮಾರ್ಚ್. 19 ಮಾರ್ಚಿನ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅನ್ನ ಡಿಸ್ಕಷನ್ ಮಾಡೋಣ. ಟಾಪಿಕ್ ವೈಸ್ ಎಕ್ಸ್ಪ್ಲನೇಷನ್ ಇರುತ್ತೆ, ಕನ್ನಡದಲ್ಲೇ ಇರೋದು. ಇದರಲ್ಲಿ ಇಂಪಾರ್ಟೆಂಟ್ ಡೇಸ್ ಆಗಿರ್ಬೋದು, ಸ್ಟೇಟ್ ನ್ಯೂಸು, ನ್ಯಾಷನಲ್ ನ್ಯೂಸು, ಇಂಟರ್ನ್ಯಾಷನಲ್ ನ್ಯೂಸು, ಸ್ಪೋರ್ಟ್ಸ್ ರಿಲೇಟೆಡ್ ಪ್ರತಿಯೊಂದು ಟಾಪಿಕ್ ಅನ್ನ ಕವರ್ ಮಾಡಲಾಗಿದೆ. ವಿತ್ ಸ್ಟ್ಯಾಟಿಕ್ ಜಿಕೆ ಕೂಡ ಇರುತ್ತೆ. ಸೊ SSC ಆಗಿರ್ಬೋದು, RRB, PCPSI ಪ್ರತಿಯೊಂದು ಒನ್ ಡೇ ಎಕ್ಸಾಮಿನೇಷನ್ಗೆ ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲು ಇಂಪಾರ್ಟೆಂಟ್ ಡೇಸ್ ಕಡೆ ಹೋಗೋಣ. ಸೇಂಟ್ ಪ್ಯಾಟ್ರಿಕ್ಸ್ ಡೇ ಅನ್ನು ರೀಸೆಂಟ್ಲಿ 17 ಮಾರ್ಚ್ ರಂದು ಆಚರಿಸಲಾಗಿತ್ತು. ಇದು ಯಾವ ದೇಶಕ್ಕೆ ಸಂಬಂಧಿಸಿದೆ? ಐರ್ಲೆಂಡ್ ದೇಶ. ಐರ್ಲೆಂಡ್ ದೇಶದ ಪೋಷಕರು ಎಂದು ಎನಿಸಿಕೊಂಡಿರುವ ಸೇಂಟ್ ಪ್ಯಾಟ್ರಿಕ್ಸ್ ಅವರು ಒಂದು ನೆನಪಿಗಾಗಿ ಜಾಗತಿಕ ಹಬ್ಬ ಮಾಡುತ್ತದೆ ಐರ್ಲೆಂಡ್ ದೇಶ. ಓಕೆನಾ? ನೆಕ್ಸ್ಟ್ ಮಾರ್ಚ್ ತಿಂಗಳಿನ ಇಂಪಾರ್ಟೆಂಟ್ ಡೇಸ್ ಇಷ್ಟು ಮಾರ್ಚ್ ತಿಂಗಳಿನ ಇಂಪಾರ್ಟೆಂಟ್ ಡೇಸ್ ಆಗಿರುತ್ತೆ. 1 ಮಾರ್ಚ್ ರಂದು ವಿಶ್ವ ನಾಗರಿಕ ರಕ್ಷಣಾ ದಿನ ಆಚರಿಸ್ತೀವಿ, ಶೂನ್ಯ ತಾರತಮ್ಯ ದಿನ. 2 ಮಾರ್ಚ್ ವಿಶ್ವ ಹದಿಹರೆಯರ ಮಾನಸಿಕ ಆರೋಗ್ಯ ದಿನ. 3 ಮಾರ್ಚ್ ರಂದು ವಿಶ್ವ ವನ್ಯಜೀವಿ ದಿನ ಆಚರಿಸ್ತೀವಿ. ನೆಕ್ಸ್ಟ್ 4 ಮಾರ್ಚ್ ರಂದು ರಾಷ್ಟ್ರೀಯ ಭದ್ರತಾ ದಿನ. 5 ಮಾರ್ಚ್ ರಂದು ರಾಷ್ಟ್ರೀಯ ನಿಶಸ್ತ್ರೀಕರಣ ಮತ್ತು ಪ್ರಸರಣ ರಹಿತ ಜಾಗತಿಕ ದಿನ. 6 ಮಾರ್ಚ್ ರಾಷ್ಟ್ರೀಯ ದಂತ ವೈದ್ಯರ ದಿನ, ಡೆಂಟಿಸ್ಟ್ ಡೇ. 7 ಮಾರ್ಚ್ ರಂದು ಜನೌಷಧಿ ದಿನ. 8 ಮಾರ್ಚ್ ಅಂತಾರಾಷ್ಟ್ರೀಯ ಮಹಿಳಾ ದಿನ. ಅಡಿಷನಲಿ PDF ಅಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಓಕೆನಾ? ಸೊ ನೆಕ್ಸ್ಟ್ ANRF ನ ಹೊಸ CEO ಆಗಿ ರೀಸೆಂಟ್ಲಿ ಡಾಕ್ಟರ್ ಶಿವಕುಮಾರ್ ಕಲ್ಯಾಣ್ ರಾವ್ ಅವರು ಆಯ್ಕೆಯಾಗಿದ್ದಾರೆ. ಸರ್, ಇದು ANRM ಅಂದ್ರೆ ಏನಂದ್ರೆ ಅನುಸಂಧಾನ್ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಅಂತ. ಸೊ ಇದರಲ್ಲಿ ಇದು ಫೌಂಡೇಶನ್ ಏನ್ ಮಾಡುತ್ತೆ ಅಂದ್ರೆ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಶಿಫಾರಸು ಪ್ರಕಾರ ದೇಶದಲ್ಲಿ ವೈಜ್ಞಾನಿಕ ಸಂಶೋಧನೆಯ ಉನ್ನತ ಮಟ್ಟಕ್ಕೆ ಕಾರ್ಯತಂತ್ರ ನಿರ್ದೇಶನವನ್ನು ಒದಗಿಸಲು ಒಂದು ಉನ್ನತ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತದೆ. ANRF ಉದ್ಯಮ, ಶೈಕ್ಷಣಿಕ ಮತ್ತು ಸರ್ಕಾರಿ ಇಲಾಖೆಗಳಿಗೆ ಮತ್ತು ಸಂಶೋಧನಾ ಸಂಸ್ಥೆಗಳ ನಡುವೆ ಒಂದು ಸಹಯೋಗ ರೂಪಿಸುತ್ತದೆ ANRF. ಓಕೆನಾ? ಸೊ ಇದರಲ್ಲಿ ಹೊಸ CEO ಆಗಿ ಡಾಕ್ಟರ್ ಶಿವಕುಮಾರ್ ಕಲ್ಯಾಣ್ ರಾವ್ ಅವರು ಆಯ್ಕೆಯಾಗಿದ್ದಾರೆ. ನೆಕ್ಸ್ಟ್ ಇಷ್ಟು ಇಂಪಾರ್ಟೆಂಟ್ ಅಪಾಯಿಂಟ್ಮೆಂಟ್ಸ್ಗಳು. ಅತುಲ್ ಕುಮಾರ್ ಗೋಯಲ್ ಅವರು ಭಾರತೀಯ ಬ್ಯಾಂಕ್ ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಆಯ್ಕೆಯಾಗಿದ್ದಾರೆ. ನೆಕ್ಸ್ಟ್ ಜೆ ಜಾಮಲ್ಯ ಬಾಗ್ಚಿ ಅವರು ಸುಪ್ರೀಂ ಕೋರ್ಟಿನ ಹೊಸ ನ್ಯಾಯಾಧೀಶರಾಗಿದ್ದಾರೆ. ತಕಾಶಿ ನಕಾಜಿಮಾ ಹೊಂಡಾ ಕಾರ್ಸ್ ಕಂಪನಿ ಇದೆಲ್ಲ, ಅದರ ಹೊಸ ಅಧ್ಯಕ್ಷ ಮತ್ತು CEO ಆಗಿ ಆಯ್ಕೆಯಾಗಿದ್ದಾರೆ. ವಿಕಾಸ್ ಕೌಶಲ್ HPCL ನ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. NMDF CMD ಆಗಿ ಚೀಫ್ ಮ್ಯಾನೇಜ್ಮೆಂಟ್ ಡೈರೆಕ್ಟರ್ ಅಂತ ಅಮಿತ್ ಮುಖರ್ಜಿ ನೇಮಕಗೊಂಡಿದ್ದಾರೆ. ನೆಕ್ಸ್ಟ್ ಡಾಕ್ಟರ್ ಅಂಜು ರಾತಿ ಅವರು ಕಾನೂನು ವ್ಯವಹಾರಗಳ ಕಾರ್ಯದರ್ಶಿಯಾಗಿದ್ದಾರೆ. ನೆಕ್ಸ್ಟ್ ಅಜಯ್ ಬಾಬು ಜೇಮ್ ನ CEO ಆಗಿ ಆಯ್ಕೆಯಾಗಿದ್ದಾರೆ. RBI ಏನ್ ಮಾಡಿದೆ ಅಂದ್ರೆ ಅಜಿತ್ ರತ್ನಾಕರ್ ಜೋಶಿ ಅವರನ್ನು ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ನೇಮಿಸಿದೆ. ಸೊ ಇಷ್ಟು ಇಂಪಾರ್ಟೆಂಟ್ ಡೇಸ್, ಇಂಪಾರ್ಟೆಂಟ್ ಅಪಾಯಿಂಟ್ಮೆಂಟ್ಸ್. ಓಕೆನಾ? ನೆಕ್ಸ್ಟ್ 26ನೇ ಫ್ಲೋರಾ ಎಕ್ಸ್ಪೋ ರೀಸೆಂಟ್ಲಿ ನೇಪಾಳದಲ್ಲಿ ಆರ್ಗನೈಸೇಷನ್ ಮಾಡಿತ್ತು. ಇದು ಯಾರಂದ್ರೆ ಫ್ಲೋರಿಕಲ್ ಅಸೋಸಿಯೇಷನ್ ನೇಪಾಳ ಆಯೋಜಿಸಿ 4 ದಿನಗಳ ಕಾಲ ಆಯೋಜನೆ ಮಾಡಿತ್ತು. ಸರ್ ಇದು ಏನು ಅಂದ್ರೆ ಏನಕ್ಕೆ ಇದು ಆವಾಜ್ ಬರ್ತಾ ಇದೆನಾ? ಹಲೋ, ಓಕೆ. ಸೊ ಇದು ಏನಕ್ಕೆ ಆರ್ಗನೈಸೇಷನ್ ಮಾಡಿದೆ ಅಂದ್ರೆ ಅಂತಾರಾಷ್ಟ್ರೀಯ ಫ್ಲೋರಾ ಎಕ್ಸ್ಪೋ ಭಾರತ ಮತ್ತು ಇತರೆ ದೇಶಗಳ ಹೂ ಬೆಳೆಸುವಿಕೆ, ತೋಟಗಾರಿಕೆ, ನರ್ಸರಿ, ಭೂದೃಶ್ಯ, ಬೀಜಗಳು, ನೆಟ್ ಸಾಮಗ್ರಿಗಳು ಮತ್ತು ಇವುಗಳಿಗೆ ಸಂಬಂಧಿಸಿದ ಉನ್ನತ ಉತ್ಪನ್ನಗಳು ಮತ್ತು ತಂತ್ರಜ್ಞಾನವನ್ನು ನಾವೀನ್ಯತೆ ಪ್ರದರ್ಶಿಸುವ ಒಂದು ವಾರ್ಷಿಕ ಕಾರ್ಯಕ್ರಮವಾಗಿತ್ತು. ಸರ್, ಇದು ಯಾರಿಗಾಗಿ ಕಾರ್ಯಕ್ರಮ ಮಾಡುತ್ತೆ ಅಂದ್ರೆ ಇದು ಹೂಗಾರಿಕೆ ತಜ್ಞರು, ಉತ್ಸಾಹಿಗಳು ಮತ್ತು ಉದ್ಯಮ ಪಾಲುದಾರಿಕೆ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳಲು, ಪ್ರವೃತ್ತಿಗಳನ್ನು ಅನ್ವೇಷಿಸಲು ಮತ್ತು ಹೂ ಬೆಳೆಸುವ ಉದ್ಯಮ ಮತ್ತು ಸಾರ್ವಜನಿಕ ನಡುವೆ ಅಂತರವನ್ನು ಕಡಿಮೆ ಮಾಡಲು ಒಂದು ಸಭೆಯ ಸ್ಥಳವಾಗಿದ್ದು. ಸೊ ಈ ಸಭೆ ಏನಕ್ಕೆ ಫೋಕಸ್ ಮಾಡುತ್ತೆ ಅಂದ್ರೆ ಏನೇನೋ ಫೋಕಸ್ ಮಾಡುತ್ತೆ ಅಂದ್ರೆ ದೈನಂದಿನ ಜೀವನದಲ್ಲಿ ತಾಜಾ ಹೂಗಳನ್ನು ಬಳಕೆಯನ್ನು ಉತ್ತೇಜಿಸುವ ಮೂಲಕ ಭಾರತೀಯ ಹೂಗಳ ವೈವಿಧ್ಯತೆ ಮತ್ತು ಸೌಂದರ್ಯವನ್ನು
ಎಕ್ಸ್ಪ್ಲೋರ್ ಮಾಡುತ್ತೆ, ಎತ್ತಿ ಹಿಡಿಯುವುದು, ಎತ್ತಿ ತೋರಿಸುತ್ತದೆ. ಓಕೆನಾ. ಸೊ ರೀಸೆಂಟ್ಲಿ ನೇಪಾಳದಲ್ಲಿ ಇದನ್ನು ಮುಕ್ತಾಯಗೊಳಿಸಿದರು. ಸೊ ಎಷ್ಟು ನೇಪಾಳದ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್. ನೇಪಾಳದ ಸಂಸತ್ತು ಎಲೆಕ್ಟ್ರಾನಿಕ್ ವಾಣಿಜ್ಯ ಮಸೂದೆಯನ್ನು ಅಂಗೀಕರಿಸಿತು. ಭಾರತ ಮತ್ತು ನೇಪಾಳ ಹೊಸ ಒಪ್ಪಂದದೊಂದಿಗೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಬಂಧವನ್ನು ಬಲಪಡಿಸುತ್ತದೆ. ನೆಕ್ಸ್ಟ್ ಹೈಡ್ರೋ ನೇಪಾಳ ಯೋಜನೆಗಾಗಿ ನೇಪಾಳ ಮತ್ತು ಫ್ರಾನ್ಸ್ನ ಸಹಿ ಮಾಡಿತು, ಅಂದರೆ ಒಪ್ಪಂದ ಮಾಡಿದ್ದಾರೆ. ನೇಪಾಳ ತನ್ನ ಪರ್ವತಾರೋಹಣ ನಿಯಮವನ್ನು ತಿದ್ದುಪಡಿ ಮಾಡಿದೆ. ನೇಪಾಳ ಅಂತಾರಾಷ್ಟ್ರೀಯ ಪಶ್ಮಿನಾ ಉತ್ಸವವನ್ನು ಆಚರಿಸಿತು. ನೇಪಾಳದಲ್ಲಿ ಯಾಲಾ ಗ್ಲೇಷಿಯರ್ ಅಂತಿದೆ, ಅದು ಅತಿ ವೇಗವಾಗಿ ಕುಗ್ಗುತ್ತಿದೆ. ನೇಪಾಳದಲ್ಲಿ ಬಾಲ್ಯ ವಿವಾಹ ಕೊನೆಗಾಣಿಸಲು ಒಂದು ಅಭಿಯಾನ ಪ್ರಾರಂಭಿಸಿದೆ. ನೇಪಾಳ ತಮು ಲೋಸರ್ ಹಬ್ಬವನ್ನು ಆಚರಿಸಲಾಗುತ್ತದೆ. ಸೊ ಇದು ತಮು ಲೋಸರ್ ಎನ್ನುವುದು ನೇಪಾಳದ ಇಂಪಾರ್ಟೆಂಟ್ ಹಬ್ಬವಾಗಿದ್ದು. ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಚೀನಾ ಏನ್ ಮಾಡಿದೆ ಅಂದ್ರೆ ತಮ್ಮ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಒಳಗೊಂಡಿರುವ ಜಲಾಂತರ್ಗಾಮಿ ನೌಕೆಯನ್ನು ರೀಸೆಂಟ್ಲಿ ಪಾಕಿಸ್ತಾನಕ್ಕೆ ಹಸ್ತಾಂತರ ಮಾಡಿದೆ. ಸೊ ಎಷ್ಟು ಪಾಕಿಸ್ತಾನ್ ರಿಲೇಟೆಡ್ ನ್ಯೂಸ್ ಆಗಿರೋದು PDF ಅಲ್ಲಿ ಹಾಕಿರ್ತೀನಿ, ಅಲ್ಲಿ ಓದ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ 7ನೇ ವಾರ್ಷಿಕ ಹಾಕಿ ಇಂಡಿಯಾ ಪ್ರಶಸ್ತಿಯ ಸಮಾರಂಭದಲ್ಲಿ ರೀಸೆಂಟ್ಲಿ ಹರ್ಮನ್ ಪ್ರೀತ್ ಸಿಂಗ್ ಅವರು ಒಬ್ಬ ಅತ್ಯುತ್ತಮ ಆಟಗಾರ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಇವರು ಹರ್ಮನ್ ಪ್ರೀತ್ ಸಿಂಗ್ ಅವರು. ಸೊ ಇದರಲ್ಲಿ ಅತ್ಯುತ್ತಮ ಆಟಗಾರ್ತಿಯ ಪ್ರಶಸ್ತಿಯನ್ನು ಪಡೆದುಕೊಂಡವರು ಯಾರು ಅಂತ ಕಮೆಂಟ್ ಮಾಡಿ. ಓಕೆನಾ. ನೆಕ್ಸ್ಟ್ ರೀಸೆಂಟ್ಲಿ KK ಕೊಚ್ಚು, ಇದು ಆಫ್ ಅಂತಿಲ್ಲ, KK ಕೊಚ್ಚು ನಿಧನರಾಗಿದ್ದರು. ಇವರು ಒಬ್ಬ ಸಾಮಾಜಿಕ ಕಾರ್ಯಕರ್ತರಾಗಿ ಕಾರ್ಯನಿರ್ವಹಿಸಿದರು, ಒಬ್ಬ ರೈಟರ್ ಅಂತ ಅಂಡ್ ದಲಿತ ಥಿಂಕರ್ ಅಂತ ಎನಿಸ್ಕೊಂಡಿರುವರು KK ಕೊಚ್ಚು ಅವರು. ಇವಾಗ ನ್ಯೂಸ್ ಬರ್ತಾ ಇದೆ ಚಂದ್ರಯಾನ 5 ಮಿಷನ್ ಅನ್ನು ರೀಸೆಂಟ್ಲಿ ಜಪಾನ್ ದೇಶದೊಂದಿಗೆ ಪಾರ್ಟ್ನರ್ಶಿಪ್ ಮಾಡಿ, ಇಸ್ರೋ ಏನ್ ಮಾಡಿದೆ ಜಪಾನ್ದೊಂದಿಗೆ ಒಂದು ಪಾರ್ಟ್ನರ್ಶಿಪ್ ಮಾಡಿ ಚಂದ್ರಯಾನ್ 5 ಮಿಷನ್ ಅನ್ನು ಲಾಂಚ್ ಮಾಡ್ತಾ ಇದೆ. ಇನ್ನೂ ಮಾಡಿಲ್ಲ, ಮಾಡ್ತಾ ಇದೆ. ಓಕೆನಾ. ಸೊ ಈ ಚಂದ್ರಯಾನ್ 5 ಮಿಷನ್ ಅಲ್ಲಿ 25 kg ರೋವರ್ ಅನ್ನು ಒಳಗೊಂಡಿದೆ ಅಂತ ಹೇಳಲಾಗಿದೆ. ಓಕೆನಾ. ಇದು ಚಂದ್ರನ ಮೇಲ್ಮೆಯನ್ನು ಚಂದ್ರನ ಬಗ್ಗೆ ಡೀಪ್ ಆಗಿ ಅಧ್ಯಯನ ಮಾಡುತ್ತೆ ಅಂತ ಹೇಳಲಾಗುತ್ತದೆ. ಓಕೆನಾ. ನೆಕ್ಸ್ಟ್ ಇವಿಷ್ಟು ಇಂಪಾರ್ಟೆಂಟ್ ನ್ಯೂಸ್ ಆಗಿರೋದು. ವಿಶ್ವ ಅತ್ಯಂತ ಹಿರಿಯ ಮಹಿಳೆ, ಇದು ಜಪಾನ್ ರಿಲೇಟೆಡ್ ಆಗಿರೋದು. ಆಕ್ಚುಲಿ ವಿಶ್ವದ ಅತ್ಯಂತ ಹಿರಿಯ ಮಹಿಳೆ ಜಪಾನ್ದು ಟೊಮಿಕೊ ಇಟಾಗಾ. ಇವರು 116ನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ ಅಂತ ಹೇಳಲಾಗುತ್ತದೆ. ನೆಕ್ಸ್ಟ್ ಭಾರತೀಯ ಸ್ಟಾರ್ಟ್ಅಪ್ಗಳ ಸಹಯೋಗದೊಂದಿಗೆ ಬಾಹ್ಯಾಕಾಶ ಅವಶೇಷಗಳನ್ನು ನಿಭಾಯಿಸಲು ಲೇಸರ್ ಸಜ್ಜಿತ ಉಪಗ್ರಹವನ್ನು ಅಧ್ಯಯನ ಮಾಡಲು ಜಪಾನ್ ನಿರ್ಧರಿಸಿದೆ. ನಾಗಾಲ್ಯಾಂಡ್ನ 25ನೇ ಹಾರ್ನ್ಬಿಲ್ ಫೆಸ್ಟಿವಲ್ ನಾಗಾಲ್ಯಾಂಡ್ನಲ್ಲಿ ಆಚರಿಸಲಾಗಿತ್ತು. ಸೊ ಇದರಲ್ಲಿ ಜಪಾನ್ ಪಾಲುದಾರ ರಾಷ್ಟ್ರವೆಂದು ಘೋಷಿಸಲಾಗಿದೆ. ಟೈಫೋನ್ ಕಾರಣದಿಂದಾಗಿ ಜಪಾನ್ನಲ್ಲಿ ಹೈ ಅಲರ್ಟ್ ನೀಡಲಾಗಿದೆ. ಮೊದಲ ಹಸಿರು ಅಮೋನಿಯಾ ರಫ್ತಿಗೆ ಭಾರತ ಮತ್ತು ಜಪಾನ್ ಒಪ್ಪಂದಕ್ಕೆ ಸಹಿ ಹಾಕುತ್ತಿದೆ. ನೆಕ್ಸ್ಟ್ ಭಾರತ ಮತ್ತು ಜಪಾನ್ ನಡುವೆ 2+2 ಸಭೆ ನವದೆಹಲಿಯಲ್ಲಿ ನಡೆಯಲಿದೆ, ರೀಸೆಂಟ್ಲಿ ನಡೀತಾ ಇದೆ. ನೆಕ್ಸ್ಟ್ ಭಾರತ ಮತ್ತು ನ್ಯೂಜಿಲೆಂಡ್ ದೇಶ ಏನ್ ಮಾಡಿದೆ ಅಂದ್ರೆ ಶಿಕ್ಷಣ, ತೋಟಗಾರಿಕೆ ಮತ್ತು ಅರಣ್ಯ ಕ್ಷೇತ್ರದಲ್ಲಿ 5 ಒಪ್ಪಂದಗಳಿಗೆ ಸಹಿ ಹಾಕಿದೆ. ಅವು 5 ಒಪ್ಪಂದಗಳು ಯಾವ್ಯಾವ ಅಂದ್ರೆ ಅಡಿಷನಲ್ ಆಗಿ ನೋಡ್ಕೊಳ್ಳಿ. ಓಕೆನಾ. ನ್ಯೂಜಿಲೆಂಡ್ ದೇಶ ಇಷ್ಟು ನ್ಯೂಜಿಲೆಂಡ್ ದೇಶದ ಇಂಪಾರ್ಟೆಂಟ್ ಅಫೇರ್ಸ್ ಆಗಿರೋದು. ನ್ಯೂಜಿಲೆಂಡ್ ದಕ್ಷಿಣ ಪೆಸಿಫಿಕ್ ಮಹಾಸಾಗರದಲ್ಲಿ ದ್ವೀಪ ಸಮೂಹದ ದೇಶವಾಗಿದೆ ಎಂದು ಹೇಳಲಾಗುತ್ತದೆ. ಇದು ಅಂದ್ರೆ ನ್ಯೂಜಿಲೆಂಡ್ ಭೂಮಿಯ ಮೇಲಿನ ಅತ್ಯಂತ ದೂರ ಜನವಸತಿ ಪ್ರದೇಶಗಳಲ್ಲಿ ಒಂದಾಗಿದೆ. ಹಾರಲಾಗದ ಹಕ್ಕಿ ಕಿವಿ ಕಂಡುಬರುವ ಏಕೈಕ ದೇಶ ಯಾವುದು ಅಂದ್ರೆ ನ್ಯೂಜಿಲೆಂಡ್. ನ್ಯೂಜಿಲೆಂಡ್ ಒಂದು ಹಕ್ಕಿ ಕಂಡು ಬರುತ್ತದೆ ಕಿವಿ ಎಂಬ ಹೆಸರಿನಲ್ಲಿ. ಸೊ ಈ ಹಕ್ಕಿಗಳಿಗೆ ಹಾರುವ ಫ್ಲೈಯಿಂಗ್ ಮಾಡೋಕೆ ಬರುವುದಿಲ್ಲ ಅಂತ ಹೇಳಲಾಗುತ್ತದೆ. ಏಕೈಕ ದೇಶ, ಈ ಕಂಡು ಬರುವ ಏಕೈಕ ದೇಶ ನ್ಯೂಜಿಲೆಂಡ್. 1953ರಲ್ಲಿ ಮೌಂಟ್ ಎವರೆಸ್ಟ್ ನ ಏರಿದ ವಿಶ್ವದ ಮೊದಲ
ನ್ಯೂಜಿಲ್ಯಾಂಡ್ನ ಮೊದಲ ವ್ಯಕ್ತಿ ಯಾರಂದ್ರೆ ನ್ಯೂಜಿಲ್ಯಾಂಡ್ನ ಎಡಮಂಡ್ ಹಿಲೇರಿ ಅವರು. ನ್ಯೂಜಿಲೆಂಡ್ 1947ರಲ್ಲಿ ಯುನೈಟೆಡ್ ಕಿಂಗ್ಡಮ್ನಿಂದ ಸ್ವತಂತ್ರ ಪಡೆದು ಬಿಫೋರ್ 1947 ನ್ಯೂಜಿಲೆಂಡ್ ಯುನೈಟೆಡ್ ಕಿಂಗ್ಡಮ್ನ ಒಂದು ಪಾರ್ಟ್ ಆಗಿತ್ತು. 1947 ನಂತರ ಯುನೈಟೆಡ್ ಕಿಂಗ್ಡಮ್ನಿಂದ ಸ್ವಾತಂತ್ರ್ಯ ಪಡೆದುಕೊಂಡಿದೆ. ನೆಕ್ಸ್ಟ್, ಯುನೈಟೆಡ್ ಕಿಂಗ್ಡಮ್ನ ರಾಜನು ನ್ಯೂಜಿಲೆಂಡ್ ರಾಷ್ಟ್ರದ ಮುಖ್ಯಸ್ಥನಾಗಿ ಮತ್ತು ಗವರ್ನರ್ ಜನರಲ್ ಆಗಿ ಕಾರ್ಯನಿರ್ವಹಿಸುತ್ತಾರೆ. ಇಷ್ಟು ನ್ಯೂಜಿಲೆಂಡ್ ದೇಶದ ಇಂಪಾರ್ಟೆಂಟ್ ರೀಸೆಂಟ್ ಕರೆಂಟ್ ಅಫೇರ್ಸ್ ನೋಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್, ಅಸ್ಸಾಂನಲ್ಲಿ ದೇವ್ರಗಾಂವ್ ಅಂತ ಇದೆ ಒಂದು ಸಿಟಿ. ಅಲ್ಲಿ ನ್ಯೂ ಲಚಿತ ಬೋರ್ಫುಕನ್ ಪೊಲೀಸ್ ಅಕಾಡೆಮಿಯನ್ನು ಉದ್ಘಾಟಿಸಿದೆ. ಅಮಿತ್ ಶಾ ಅವರು ಈ ಪೊಲೀಸ್ ಅಕಾಡೆಮಿಯನ್ನು ಉದ್ಘಾಟಿಸಿದರು. ಸೊ ಅಸ್ಸಾಂ ಅಂದ್ರೆ ಬಂದ ಮೇಲೆ ಇಷ್ಟು ಅಸ್ಸಾಂನ ಇಂಪಾರ್ಟೆಂಟ್ ನ್ಯೂಸ್ ಆಗಿರೋದು. ಅಸ್ಸಾಂನ ಜಾಗಿ ರೋಡ್ ಎಲೆಕ್ಟ್ರಾನಿಕ್ಸ್ ಸಿಟಿಗೆ ರತನ್ ಟಾಟಾ ಎಂದು ಹೆಸರಿಡಲಾಗಿದೆ. ನೆಕ್ಸ್ಟ್, ಅಸ್ಸಾಂ ಸರ್ಕಾರವು ಚಿರಾಂಗ್ ರಿಪು ಆನೆ ಮೀಸಲು ಪ್ರದೇಶವನ್ನು 8ನೇ ರಾಷ್ಟ್ರೀಯ ಉದ್ಯಾನವನ್ನಾಗಿ ಸೂಚಿಸಿದೆ. ಅಸ್ಸಾಂನಲ್ಲಿ ಆಯೋಜಿಸಲಾದ ಜುಮೋಯಿ ಬಿನಂದಿ ಕಾರ್ಯಕ್ರಮ ಅಸ್ಸಾಂನಲ್ಲಿ ಆಯೋಜಿಸಲಾಗಿತ್ತು. ನೆಕ್ಸ್ಟ್, ಅಸ್ಸಾಂನ ಜೋಗಿಘೋಪಾದಲ್ಲಿ ಬ್ರಹ್ಮಪುತ್ರ ನದಿಯ ಒಳನಾಡು ಜಲಮಾರ್ಗಗಳ ಟರ್ಮಿನಲ್ ಅನ್ನು ಕೇಂದ್ರ ಸಚಿವರು ಸರ್ಬಾನಂದ ಸೋನೋವಾಲ್ ಅವರು ಉದ್ಘಾಟಿಸಿದರು. ನೆಕ್ಸ್ಟ್, ಅಸ್ಸಾಂ ಮುಖ್ಯಮಂತ್ರಿ ದಿಬ್ರುಗಢ ರಾಜ್ಯದ 2ನೇ ರಾಜಧಾನಿಯಾಗಿ ಮಾಡಲಾಗಿದೆ, ದಿಬ್ರುಗಢ ಅನ್ನೋದು. ನೆಕ್ಸ್ಟ್, ವಿದ್ಯಾರ್ಥಿಗಳ ಕಾರ್ಯಕ್ಷಮತೆ ನಿರ್ಣಯಿಸಲು ಅಸ್ಸಾಂ ಸರ್ಕಾರ ಗಣೋತ್ಸವ ಕಾರ್ಯ 2025 ಅನ್ನು ಪ್ರಾರಂಭಿಸಿದೆ. ನೆಕ್ಸ್ಟ್, ಅಸ್ಸಾಂ ಬಗ್ಗೆ ಅಸ್ಸಾಂ ಕ್ಯಾಪಿಟಲ್ ಏನಂದ್ರೆ ದಿಸ್ಪುರ. ಅಸ್ಸಾಂ ಸಿಎಂ ಹೇಮಂತ್ ಬಿಸ್ವಾ ಶರ್ಮಾ ಅವರು, ಅಸ್ಸಾಂ ಗವರ್ನರ್ ಲಕ್ಷ್ಮಣ್ ಆಚಾರ್ಯ. ಇವಿಷ್ಟು ಅಡಿಷನಲ್ ಆಗಿ ನೋಟ್ ಮಾಡ್ಕೊಳ್ಳಿ. ಓಕೆನಾ? ಸೊ ನೆಕ್ಸ್ಟ್, PM ಇಂಟರ್ನ್ಶಿಪ್ ಯೋಜನೆಗಾಗಿ ರೀಸೆಂಟ್ಲಿ ಒಂದು ಅಪ್ಲಿಕೇಶನ್ ಅನ್ನು ಲಾಂಚ್ ಮಾಡಿದೆ. PM ಇಂಟರ್ನ್ಶಿಪ್ ಯೋಜನೆಗೆ ಇದು ಡೆಡಿಕೇಟ್ ಆಗಿರೋದು ಅಪ್ಲಿಕೇಶನ್. ಇದನ್ನು ನಿರ್ಮಲಾ ಸೀತಾರಾಮನ್ ಅವರು ಲಾಂಚ್ ಮಾಡಿದವರು. ನೆಕ್ಸ್ಟ್, ರೀಸೆಂಟ್ಲಿ 5ನೇ ಹಾಕಿ ಇಂಡಿಯಾ ಸೀನಿಯರ್ ಮಹಿಳಾ ರಾಷ್ಟ್ರೀಯ ಚಾಂಪಿಯನ್ಶಿಪ್ ಅನ್ನು ಜಾರ್ಖಂಡ್ ವುಮೆನ್ಸ್ ಅನ್ನು ಗೆದ್ದುಕೊಂಡಿದೆ. ನೆಕ್ಸ್ಟ್, ಇತ್ತೀಚೆಗೆ ಅಮೆರಿಕ ಏನ್ ಮಾಡಿದೆ ಅಂದ್ರೆ ಸುಮಾರು 43 ದೇಶಗಳಿಗೆ ಅಮೆರಿಕದಲ್ಲಿ ಪ್ರವೇಶವನ್ನು ನಿಷೇಧಿಸಲಾಗಿದೆ. ಏಕೆಂದ್ರೆ ಅಕ್ರಮ ವಲಸಿಗರನ್ನು ಅಮೆರಿಕದಿಂದ ಹೊರ ಹಾಕುವ ಒಂದು ಅಭಿಯಾನ ನಡೀತಾ ಇದೆ. ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರು ಇದನ್ನು ನಿಷೇಧವನ್ನು ಹೊರಡಿಸಿದರು. ಓಕೆನಾ? ಸೊ ಇಷ್ಟು ಅಮೆರಿಕದ ಇಂಪಾರ್ಟೆಂಟ್ ನ್ಯೂಸ್, ರೀಸೆಂಟ್ ನ್ಯೂಸ್. USA ಅಧ್ಯಕ್ಷ ಕಾರ್ಯತಂತ್ರ ಬಿಟ್ಕಾಯಿನ್ ವೇದಿಕೆಯನ್ನು ರಚಿಸುವ ಕಾರ್ಯನಿರ್ವಾಹಕ ಆದೇಶಕ್ಕೆ ಸಹಿ ಹಾಕಿದರು. ಅಮೆರಿಕದ ಖಾಸಗಿ ಕಂಪನಿ ಫ್ಲೈ ಏರೋಸ್ಪೇಸ್ ಲ್ಯಾಂಡರ್ ಬ್ಲೂ ಗೋಸ್ಟ್ ಚಂದ್ರನ ಮೇಲೆ ಇಳಿಯಿತು. ಗ್ಲೋಬಲ್ ಫೈರ್ ಪವರ್ ಶ್ರೇಯಾಂಕ 2025 ಪ್ರಕಾರ ರಕ್ಷಣಾ ಬಜೆಟ್ ಅನ್ನೋ ವಿಷಯದಲ್ಲಿ ಅಮೆರಿಕ ಟಾಪ್ ಅಲ್ಲಿ ಇದೆ. ನೆಕ್ಸ್ಟ್, ಕಾಶ್ ಪಟೇಲ್ ಅವರು ಅಮೆರಿಕದ ತನಿಖಾ ಸಂಸ್ಥೆ FBI ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. FBI ಅಂದ್ರೆ ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ಇದರ ಕಾಶ್ ಪಟೇಲ್ ಅವರು ಅಮೆರಿಕದ ತನಿಖಾ ಸಂಸ್ಥೆ FBI ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ನೆಕ್ಸ್ಟ್, ಡಾನ್ ಬೊಂಗಿನೋ FBI ಉಪ ನಿರ್ದೇಶಕರಾಗಿ ನೇಮಕಗೊಂಡಿದ್ದಾರೆ. ಪಾಲ್ ಕಪೂರ್ ದಕ್ಷಿಣ ಏಷ್ಯಾದ US ರಾಜತಾಂತ್ರಿಕರಾಗಿ ನೇಮಿಸಿಕೊಂಡಿದ್ದಾರೆ. ನೆಕ್ಸ್ಟ್, ತುಳಸಿ ಗಬಾರ್ಡ್ ಅವರನ್ನು ಅಮೆರಿಕದ ಗುಪ್ತಚರ ಮುಖ್ಯಸ್ಥರನ್ನಾಗಿ ನೇಮಿಸಲಾಗಿದೆ. USA ಅಧ್ಯಕ್ಷರು ಪೇಪರ್ ಸ್ಟ್ರಾಗಳನ್ನು ನಿಷೇಧಿಸಿದೆ. ನೆಕ್ಸ್ಟ್, ಇತ್ತೀಚೆಗೆ ಪ್ಯಾರಾ ಅಥ್ಲೆಟಿಕ್ಸ್ ಗ್ರ್ಯಾಂಡ್ ಪ್ರಿಕ್ಸ್ 2025ರಲ್ಲಿ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದವರು ಭಾರತವು ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಗ್ರ್ಯಾಂಡ್ ಪ್ರಿಕ್ಸ್ 2025ರಲ್ಲಿ ಪ್ರಾಬಲ್ಯವನ್ನು ಮುಂದುವರೆಸಿದೆ. ಸುಮಾರು 45 ಚಿನ್ನದ ಪದಕ, 40 ಬೆಳ್ಳಿ, 49 ಕಂಚಿನ ಪದಕ, ಓವರ್ 134 ಪದಕಗಳನ್ನು ಗೆದ್ದುಕೊಂಡು ಟಾಪ್ ಅಲ್ಲಿ ಇದೆ ಭಾರತ. ನೆಕ್ಸ್ಟ್, ಇದು ಇಂಪಾರ್ಟೆಂಟ್ ನ್ಯೂಸ್. ಭಾರತವು ವಿಶ್ವದ 2ನೇ ಅತಿ ದೊಡ್ಡ ರಸ್ತೆ ಜಾಲವನ್ನು ಹೊಂದಿರುವ ದೇಶವಾಯಿತು.
ICC ಚಾಂಪಿಯನ್ಸ್ ಟ್ರಾಫಿ 2022ರಲ್ಲಿ ಭಾರತವು ನ್ಯೂಜಿಲೆಂಡ್ ಅನ್ನು ಸೋಲಿಸಿ ಗೆಲುವನ್ನು ಸಾಧಿಸಿದೆ. T-72 ಟ್ಯಾಂಕ್ಗಳಿಗೆ ಎಂಜಿನ್ಗಳನ್ನು ಪೂರೈಸಲು ಭಾರತ ರಷ್ಯಾ ಸಂಸ್ಥೆಯೊಂದಿಗೆ ಒಪ್ಪಂದ ಸಹಿ ಹಾಕಿದೆ. ಭಾರತ 5ನೇ ಏಷ್ಯನ್ ಮಹಿಳಾ ಕಬಡ್ಡಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ಭಾರತದಲ್ಲಿ ಮೊಟ್ಟ ಮೊದಲ ಸಮೀಕ್ಷೆಯಲ್ಲಿ 6,300ಕ್ಕೂ ಹೆಚ್ಚು ನದಿ ಡಾಲ್ಫಿನ್ಗಳನ್ನು ದಾಖಲೆಯಾಗಿವೆ. ಯುನೈಟೆಡ್ ಸ್ಟೇಟ್ಸ್, ಚೀನಾ ಮತ್ತು ಜಪಾನ್ ನಂತರ ಭಾರತವು ವಿಶ್ವದ 4ನೇ ಅತಿದೊಡ್ಡ ಜಾಗತಿಕ ಸಂಪತ್ತು ಕೇಂದ್ರವಾಗಿ ಹೊರಹೊಮ್ಮಿದೆ. ಕ್ಯಾನ್ಸರ್ ಪೀಡಿತ ದೇಶಗಳ ಪೈಕಿ ಭಾರತ ಅತಿ ಹೆಚ್ಚು ಕ್ಯಾನ್ಸರ್ ಸಾವಿನ ಅನುಪಾತವನ್ನು ಹೊಂದಿದೆ. ನೆಕ್ಸ್ಟ್, ರೀಸೆಂಟ್ಲಿ ಆಸ್ಟ್ರೇಲಿಯಾದ ಗ್ರ್ಯಾಂಡ್ ಪ್ರಿಕ್ಸ್ 2021 ಗೆದ್ದುಕೊಂಡವರು ಲ್ಯಾಂಡೋ ನಾರಿಸ್ ಅವರು ಈ ಆಸ್ಟ್ರೇಲಿಯಾದ ಗ್ರ್ಯಾಂಡ್ ಪ್ರಿಕ್ಸ್ 2025 ಗೆದ್ದುಕೊಂಡಿದ್ದಾರೆ. ಸೊ ಇಷ್ಟು ಇಂಪಾರ್ಟೆಂಟ್ಸ್ ವಿನ್ನಿಂಗ್ಸ್ ಅವರು. ಮ್ಯಾಕ್ಸ್ ವರ್ಸ್ಟಾಪನ್ ಅವರು ಆನ್ ದ ಲಾಸ್ ವೇಜಸ್ ಗ್ರ್ಯಾಂಡ್ ಪ್ರಿಕ್ಸ್ ಅನ್ನು ಗೆದ್ದುಕೊಂಡಿದ್ದವರು ಮ್ಯಾಕ್ಸ್ ವರ್ಸ್ಟಾಪನ್. ಲ್ಯಾಂಡೋ ನಾರಿಸ್ ಅವರು ಸಿಂಗಾಪುರ್ ಗ್ರ್ಯಾಂಡ್ ಪ್ರಿಕ್ಸ್ ಗೆದ್ದುಕೊಂಡಿದ್ದರು. ಆಸ್ಕರ್ ಪೈಸ್ಟ್ರಿ ಅಜರ್ಬೈಜಾನ್ ಗ್ರ್ಯಾಂಡ್ ಪ್ರಿಕ್ಸ್. ಲ್ಯಾಂಡೋ ನಾರಿಸ್ ಅವರು ಒಂದು ಫಾರ್ಮುಲಾ 1 ಡಚ್ ಗ್ರ್ಯಾಂಡ್ ಪ್ರಿಕ್ಸ್ ಅಂತಿದೆ, ಇದನ್ನು ಗೆದ್ದುಕೊಂಡಿದ್ದರು ಲ್ಯಾಂಡೋ ನಾರಿಸ್ ಅವರು. ನೆಕ್ಸ್ಟ್, ಲೆವಿಸ್ ಹ್ಯಾಮಿಲ್ಟನ್ ಅವರು ಬೆಲ್ಜಿಯನ್ ಗ್ರ್ಯಾಂಡ್ ಪ್ರಿಕ್ಸ್ ಅನ್ನು ಗೆದ್ದುಕೊಂಡಿದ್ದರು. ಎಷ್ಟು ಇಂಪಾರ್ಟೆಂಟ್ ವಿನ್ನಿಂಗ್ಸ್.